ಸಂವಿಧಾನ ಅಡಿಯಲ್ಲಿ ಅದರ ಮೀಸಲಾತಿ ಅಡಿಯಲ್ಲಿ ಇವತ್ತೇನು ನೀವು ನೌಕರಿಯಾಗಿದ್ದೀರಿ, ಸಚಿವರಾಗಿದ್ದೀರಿ, ಇದು ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ. ಆ ಭಿಕ್ಷೆ ಕೊಟ್ಟಂಥ ಮಹಾನ್ ಭಾವನ ಏನು ಭಾವಚಿತ್ರವನ್ನು ನೀನು ಸ್ವಾರ್ಥಕ್ಕಾಗಿ ನಿನ್ನ ಆಸ್ತಿ ಒಡೆಯಲು ಅದು ಆ ಸರ್ಕಾರಿ ಸರ್ಕಾರಿ ಶಾಲೆ, ಆ ಶಾಲೆ ಆಸ್ತಿನ ನೀನು ಒಡೆಯೋದಕ್ಕೆ ಈಗಾಗಲೇ ನೀನು ಕೋರ್ಟಲ್ಲಿ ಹಾಕ್ಕೊಂಡಿದೆಯಾ. ಕೋರ್ಟಲ್ಲಿ OS ನಂಬರ್ 98/2024 ಹಾಕೊಂಡಿದೆಯಾ. ನಮ್ಮ ತಂದೆ ಚೌಡರೆಡ್ಡಿ ಅವ್ರಿಗೆ ಮಾಡಬೇಕು ಅಂತ. ಇದು ಭಾರಿ ಅನ್ಯಾಯ. ಎಷ್ಟು ಆಸ್ತಿಗಳನ್ನು ನೀನು ಕಬ್ಜಾ ಮಾಡಿ ಈಗ ಸ್ವತಃ ಸರ್ಕಾರ ಪ್ರತಿಮೆಯನ್ನು ಈಗ ಅವತ್ತು ಯಾರೋ ಒಬ್ರು ಕಿಡಿಗೇಡಿಗಳಿದ್ರು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಹಾಕಿದ್ರಿ. ಇವು ರಾತ್ರಿ ನೀವು ಇಡೀ ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲ ಪೊಲೀಸ್ ಇಲಾಖೆ ಸೇರಿಕೊಂಡು ನೀವು ಅದನ್ನು ತೆರವು ಮಾಡಿದ್ದೀರಿ. ಇದ್ಯಾರು ಈ ಕಿಡಿಗೇಡಿಗಳಲ್ವಾ? ಇದು ನೀವು ಹೆಂಗೆ ತೆರವು ಮಾಡಿದ್ದೀರಿ? ಸರ್ಕಾರ ಆದೇಶ ಆದರೆ ಕೊಡಿ, ಒಂದು ಕಾಪಿ ಕೊಡಿ. ಈಗ ಜಿಲ್ಲಾಡಳಿತ ಹೇಳುತ್ತೆ ಅದು ಅನಧಿಕೃತ ಅಕ್ರಮ, ಹಾಗಾಗಿ ಸರ್ಕಾರಿ ನಿಯಮಾವಳಿ ಪ್ರಕಾರ ತೆರವುಗೊಳಿಸಿದ್ದೀವಿ ಅಂತ. ಇಲ್ಲ ಇದು ಕೊಡಿ, ಡೈರೆಕ್ಷನ್ ನಮ್ಗೇನು ಕಾಪಿ ಇದೆ ಆದೇಶ ಕೊಡಿ ಸರ್. ಕೋರ್ಟ್ ಆಡ್ಕೊಡಿ ಸರ್. ನಾವೆಲ್ಲ ಕಾನೂನು ಚೌಕಟ್ಟಿನ ಒಳಗಡೆ ಬರ್ತಾ ಇರೋದು, ನಾವು ಕಾನೂನು ಗೌರವ ಕೊಡ್ತೀವಿ. ಆದ್ದರಿಂದ ನೀವು ಕೊಡಿ. ಇದೆಲ್ಲ ಸುಳ್ಳು ಮಾಹಿತಿ ಸರ್. ಇದು ಇದ್ರೆ ತೋರ್ಸಕ್ಕೆ. ಈಗ ಇದ್ರ ಇನ್ನು ಹಿಂದೆ ಯಾರಿದ್ದಾರೆ? ಟೋಟಲ್ ಸಚಿವರಿಗೆ MC ಸುಧಾಕರ್ ಅವರಿದ್ದಾರೆ. ಓಕೆ, ಥ್ಯಾಂಕ್ ಯು. ರಾತ್ರೋರಾತ್ರಿ ಯಾವುದೋ ಒಂದು ದೊಡ್ಡ ಭಯೋತ್ಪಾದಕ ಕಾರ್ಯಾಚರಣೆ ಮಾಡ್ದಂಗೆ ಮೊನ್ನೆ 20ನೇ ತಾರೀಕು ನೈಟು 2 ಗಂಟೆಗೆ ಅದನ್ನು JCB ಮುಖಾಂತರ ಸ್ಕೂಲ್ ಕಾಂಪೌಂಡ್ನ ಹೊಡೆದಾಕಿ ದೊಡ್ಡ ಕಾರ್ಯಾಚರಣೆ ಮಾಡೋ ಥರ ಹೋಗಿ ಅದನ್ನು ಕಿತ್ತು ಅಲ್ಲೇನು ಮಾಡಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಧ್ವಂಸನೂ ಮಾಡಿರ್ಬೋದು, ಅದನ್ನ ಮತ್ತೆ ತೆಗೆದು ಅಲ್ಲಿಂದ ಫುಲ್ ಸಂಪೂರ್ಣವಾಗಿ ಧ್ವಂಸ ಮಾಡಿ ಅಲ್ಲಿ ಖಾಲಿ ಮಾಡಿದ್ದಾರೆ. ಈಗ ಅಂಬೇಡ್ಕರ್ ಪ್ರತಿಮೆ ಅನುಷ್ಠಾನ ಮಾಡಬೇಕಾದ್ರೆ ಪರ್ಮಿಷನ್ ತಗೊಂಡಿದ್ರು. ಆವಾಗ ಪರ್ಮಿಷನ್ಗೆ ನಾವು MOU ಮಾಡಬೇಕಾದ್ರೆ ಅಲ್ಲೇನಾಗಿದೆ, ನಾವು ನಕಾಶೆಯಲ್ಲಿ ಅದನ್ನು ತುಂಬ ಸ್ಪಷ್ಟವಾಗಿ ಅದು ನಮೂದಿಸಿ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಮಾಡ್ತೀವಿ ಅಂತೇಳಿ, ಜೊತೆಗೆ ಅಲ್ಲಿ BEO ಮತ್ತು SDMC ಎಲ್ಲ ಸಂಪೂರ್ಣವಾಗಿ ಸಹಿಯಲ್ಲಾಗಿತ್ತು. ಆ ಮುಖಾಂತರ ನಾವು ಅಲ್ಲಿ ಮಾಡಬೇಕು ಅಂದ್ಕೊಂಡು ನಾವು ಅನುಮತಿಗಾಗಿ ಕೂಡ ಕೇಳಿದ್ವಿ. ಆದರೆ ರಾತ್ರೋರಾತ್ರಿ ಅಲ್ಲಿ ಇನ್ನೊಬ್ರು ಯಾರೋ ಬಂದು ಅಲ್ಲಿ ಇಟ್ಟಿದ್ರು. ಈಗ ಜಿಲ್ಲಾಡಳಿತ ಅಕ್ರಮವಾಗಿ ಅನಧಿಕೃತವಾಗಿ ಇಟ್ಟಿದ್ರು, ಅದರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ತೆರವುಗೊಳಿಸಿಲ್ಲ. ತಪ್ಪು ಮಾಹಿತಿ ಜಿಲ್ಲಾಧಿಕಾರಿಗಳೇ ಮಿಸ್ಟರ್ ರವೀಂದ್ರ ಕುಮಾರ್ ಅವರೇ ಸಂಪೂರ್ಣವಾಗಿ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಕೋರ್ಟ್ ಇಂದ ಯಾವುದೇ ಡೈರೆಕ್ಟ್ ಆಗಿ ಯಾವುದೇ ರೀತಿಯಾದಂತ ಆದೇಶ ಬಂದಿಲ್ಲ. ಕೋರ್ಟ್ ಇಂದ ಬಂದಿರುವಂತದ್ದು ಏನು ಆರ್ಡರ್ ಅಂದ್ರೆ, ಒಬ್ಬರು ಯಾರೋ ಅಲ್ಲೇನು ಹಾಕಿದ್ರು, ಒಂದು ರಿಟ್ ಪಿಟಿಷನ್ ಹಾಕಿದ್ರು. ಅದರಂತೆ ಏನಾಗಿದೆ ಅಂದ್ರೆ, ಆ ರಿಟ್ ಪಿಟಿಷನ್ ಅಂತೆ ಅಲ್ಲಿ ಆ ರಿಟ್ ಪಿಟಿಷನ್ ನ ಮಾನ್ಯ ಹೈಕೋರ್ಟ್ ವಜಾ ಮಾಡುತ್ತೆ. ವಜಾ ಮಾಡಿ ಆ ಒಂದು ಸ್ಟ್ಯಾಚ್ಯೂ ಏನಿಟ್ಟಿದ್ದಾರೆ ಅದನ್ನ ಸರಿಪಡಿಸಿ ಅಂತ ಹೇಳ್ಬಿಟ್ಟು ಆಯಾ ಏಜೆನ್ಸಿಗಳೇನು ಸರ್ಕಾರಿ ಇಲಾಖೆಗಳಿಗೆ ಅದನ್ನ ಆದೇಶ ಮಾಡ್ತಾ ಇದೆ ಹೊರತು ಸ್ಟ್ಯಾಚ್ಯೂನ ತೆಗಿಬೇಕು ಅಂತ ಹೇಳ್ಬಿಟ್ಟು ಆದೇಶ ಮಾಡಿಲ್ಲ. ಆದರೆ ಏನು ಮಾನ್ಯ ಸಚಿವರಾಗಿರುವಂಥ ಸುಧಾಕರ್ ಅವರು ತಮ್ಮ ಅಧಿಕಾರ ಬಲವನ್ನು ಉಪಯೋಗಿಸಿಕೊಂಡು ಅಡ್ವೊಕೇಟ್ ಜನರಲ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಡ್ವೊಕೇಟ್ ಜನರಲ್ ಮುಖಾಂತರ ಅಲ್ಲಿ POP ಇದೆ ಅಂತ ಹೇಳ್ಬಿಟ್ಟು, ಕರಗೋಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅವರ ಮುಖಾಂತರ ಆರ್ಡರ್ ಮಾಡಿಸಿದ್ದಾರೆ. ಅದನ್ನ ಏನು DC ಅವರು ಅದನ್ನ ಆಧಾರದ ಮೇಲೆ ಅದನ್ನ ತೆಗೆದಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ಕೋರ್ಟಿನ ಆದೇಶ ಏನೂ ಆಗಿಲ್ಲ. ಇದನ್ನ ಅಧಿಕಾರವನ್ನ ಮತ್ತೆ ಇಲ್ಲಿ ಹೈಕೋರ್ಟ್ನ ಮೇಲೆ ಇವರು ಆಪಾದನೆ ಮಾಡ್ತಾ ಇದ್ದಾರೆ. ಮಾನ್ಯ ಹೈಕೋರ್ಟ್ ಇದನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಇದ್ರ ಮೇಲೆ ನಾವು ಕಾನೂನು ಹೋರಾಟ ಕೂಡ ಮಾಡ್ತೀವಿ. ಇದನ್ನ ಹೈಕೋರ್ಟ್ ಏನು ಮಾಡಿದ್ದಾರೆ, ಹೈಕೋರ್ಟ್ನ ಮೇಲೆ ಆಪಾದನೆ ಮಾಡಿದ್ದಾರೆ ಅಲ್ಲಿ ಜಿಲ್ಲಾಧಿಕಾರಿಗಳು.